ಗಾಯ್ಸ್ ಮನೆ ಖಾಲಿ ಮಾಡ್ತಾ ಇದೀವಿ. ಕಮೆಂಟ್ ಹಾಕಿ ಗೈಸ್, ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಇದನ್ನ ಹೇಳೋದು ಗೈಸ್, ಗಲೀಜಾಗಿರೋದು ಅಂತ. ಇಬ್ಬರು ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ಅಂದ್ರೆ ಎಷ್ಟೋ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದೀರಾ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳಲ್ವಾ. ಮಮ್ಮಿ ಬಾಯ್, ಹುಷಾರು, ನಾಳೆ ಬರ್ತೀವಿ ನಾವು. 11 ಇಂದ 16 Pro Max ಗೆ ಅಪ್ಡೇಟ್ ಆಗಿರೋದು. ಇವರು ನೆಕ್ಸ್ಟ್ 17 Pro Max ಇಂದ 18 Pro Max ಗೆ ಅಪ್ಡೇಟ್. ಗಾಯ್ಸ್ ನನ್ನ ಪ್ರಕಾರ ಜಾತ್ರೆ ಮಾಡ್ತಾರೆ ಅಂತ ಅನ್ಸುತ್ತೆ ಇದನ್ನ ಹಾಕಿ ಮನೆನ. 16 Pro Max ಇನ್ ಮುಂದೆ ವ್ಲಾಗ್ ಮಾಡ್ತಾರೆ ಅದರಲ್ಲಿ. ಅಕ್ಕ ಎಷ್ಟಾಯ್ತು? ಮತ್ತೆ ನಿಮ್ಗೆ ಎಷ್ಟು ಅನ್ಸುತ್ತೆ, ಎಷ್ಟಕ್ಕೆ ನಮಗೆ ಅವ್ರು ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ ಗೈಸ್, ಬಟ್ಟೆ ಬಿಚ್ಬಿಟ್ಟು ಹೆಂಗ್ ಓಡಾಡ್ತಿದ್ದಾರೆ. 1 lakh ಆದಾಗ ಬಂದಿರೋ ಶೀಲ್ಡ್ ಇದು. ಪಿಜ್ಜಾ ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದ್ಮೇಲೆ ಬರ್ತಿದ್ದಾರೆ. ಡೆಲಿವರಿ ಬಾಯ್ ತುಂಬಾ ಲೇಟ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ಡೈಲಿ ವ್ಲಾಗಿಗೆ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಸೊ ಗೈಸ್ ಇವತ್ತಿನ ಮಾರ್ನಿಂಗ್ ಪ್ಲಾನೇ ಡಿಫ್ರೆಂಟ್ ಆಗಿತ್ತು. ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಮತ್ತು ಮುನ್ನು ಯೂನಿವರ್ಸಿಟಿಗೆ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆಯಿತಾ. ಅಂದರೆ ಒಳ್ಳೆ ಪ್ಲೇಸಲ್ಲಿ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ನಾನು ಮಾರ್ನಿಂಗ್ 6 AM ಅಲಾರಾಮ್ ಇಟ್ಟಿದ್ದೆ. ಅದು ಇವತ್ತು ಬೆಳಿಗ್ಗೆ ನೋಡ್ತೀನಿ ಏನಕ್ಕೆ ಅಲಾರಾಮ್ ಆಗಿಲ್ಲ ಅಂತ ನೋಡಿದ್ರೆ 6 PM ಆಗೋಗಿದೆ ಗೈಸ್. ಅಲಾರಾಮೇ ಆಗಿಲ್ಲ, ಎದ್ದಿದ್ದೆ 7 o'clock ಆಯಿತು. ನಮ್ಮ ಮಾರ್ನಿಂಗ್ ಪ್ಲಾನೇ ಫ್ಲಾಪ್ ಆಗೋಯ್ತು. ಬನ್ನಿ ಪರವಾಗಿಲ್ಲ, ಇವತ್ತಿನ ಡೇ ಯಾವ ಥರ ಇರುತ್ತೆ ಮತ್ತು ಮುನ್ನು ಏನು ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೇನೆ, ಬನ್ನಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ಎಲ್ರು ಏನ್ ಮಾಡ್ತಿದ್ದೀರಾ? ದೋಸೆನಾ? ಸೆಟ್ ದೋಸೆ, ಆನಿಯನ್ ದೋಸೆ. ಆನಿಯನ್ ದೋಸೆ ಮಾಡ್ತಿದ್ದಾರೆ ಗೈಸ್. ಮಮ್ಮಿ ಆನಿಯನ್ ಎಲ್ಲ ಹಾಕಿ ದೋಸೆ ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ದು ಮುನ್ನು ನೋಡುತ್ತಿದ್ದೀನಿ. ಮುನ್ನು ನೋಡಿದ್ರೆ ಹೇಳಕ್ ಹೋಗಿದ್ದಾರೆ. ನೋಡಿ ಬೆಳಿಗ್ಗೆ ಹೇಳೋದೊಂದೇ ಕೆಲಸ ಇವರಿಗೆ. ಮುನ್ನು ಇಷ್ಟೊತ್ತು ಬಾತ್ರೂಮ್ ಅಲ್ಲಿ ಇದ್ರಾ? ಏನ್ ಬಾತ್ರೂಮ್ ಹೋಗೋದನ್ನ ತೋರಿಸ್ತೀರಾ? ಬೆಳಗ್ಗೆ ಎದ್ದಾಗ ಎಲ್ರು ಬಾತ್ರೂಮ್ ಹೋಗೋದೇ ಅಲ್ವಾ? ಅದು ವ್ಲಾಗ್ ಅಲ್ಲೆಲ್ಲ ತೋರಿಸ್ಬೇಕಾ? ಹೋಗ್ಲಿ ಬಿಡಿ. ನೀವು ಗೊತ್ತಾಗ್ಲಿ ನೀವು ಹೆಂಗಿರ್ತೀರಾ ಅಂತ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ, ಅದಕ್ಕೆ. ಅಯ್ಯೋ ಗೈಸ್, ಬೆಳಗ್ಗೆ ಎದ್ದಾಗ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಿರಲ್ವ ಗೈಸ್. ಹಂಗೆ ಬಾತ್ರೂಮ್ಗೆ ಹೋಗಿದ್ದೆ ಗೈಸ್. ಸ್ವಲ್ಪ ಜಾಸ್ತಿ ಹೊತ್ತು ಕುತ್ಕೊಂಡಿದ್ದೆ ಅಂದ್ಬಿಟ್ಟು ನಾನು ವಿಡಿಯೋಗೆ ಸಿಕ್ಕಿಲ್ಲ ಅಂತೇಳಿ ಬಾತ್ರೂಮ್ ಹತ್ರನೇ ಬಂದ್ಬಿಟ್ಟಿದ್ದಾರೆ ಸಣ್ಣ. ಅದೇ ಮುನ್ನು ಏನ್ ಗೊತ್ತಾ, ನೆನೆ ಕ್ವೆಶನ್ ಕೇಳಿದ್ರಲ್ವ ನಮ್ಗೆ, ನೀವು ಕೋಟ್ಯಾಧಿಪತಿ ಆದ್ರೆ ಏನ್ ಮಾಡ್ತೀರಾ ಅಂತ. ಸೊ ನಮ್ಗೆ ನಾವ್ ಆನ್ಸರ್ ಹೇಳಿದೀವಿ, ನೀವು ಹೇಳೇ ಇಲ್ಲ ಇನ್ನ. ಗೈಸ್ ನಿನ್ನೆ ಡೈಲಿ ವ್ಲಾಗ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ನೋಡಿದೆ, ತುಂಬಾ ಜನ ಚೆನ್ನಾಗಿ ಕಮೆಂಟ್ ಮಾಡಿದೀರಾ. ಸೊ ನನ್ನ ಒಪಿನಿಯನ್ ಏನಂತ ಅಂದ್ರೆ, ನನ್ನ ಹತ್ರ ದುಡ್ಡಿದ್ರೆ ಏನ್ ಮಾಡ್ತೀನಿ ಅಂತ ಅಂದ್ರೆ, ಅದಕ್ಕೆ ಹೇಳಕ್ಕಿಂತ ಮುಂಚೆ ಏನ್ ಗೊತ್ತಾ, ಈ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿಟಿ ಎಲ್ಲ ಕಡೆ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಮಿಡಿಲ್ ಕ್ಲಾಸ್ ಅವ್ರು ಇರ್ತಾರೆ. ಸೊ ಮಿಡಿಲ್ ಕ್ಲಾಸ್ ಜನಗಳಿಗೆ ಯಾರೂ ಹೆಲ್ಪ್ ಮಾಡಲ್ಲ, ಬಡವ್ರಿಗೆ ಶ್ರೀಮಂತರು ಹೆಲ್ಪ್ ಮಾಡ್ತಾರೆ. ಸೊ ಶ್ರೀಮಂತರಿಗೆ ದುಡ್ಡಿನ ಅವಶ್ಯಕತೆ ಇರಲ್ಲ. ಸೊ ಮಿಡಿಲ್ ಕ್ಲಾಸ್ ಪೀಪಲ್ಗಳು ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಬೆಳಿಬೇಕು, ಯಾರ ಹೆಲ್ಪು ಕೂಡ ಅವ್ರಿಗಿರಲ್ಲ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಏನಾದರೂ ಕೋಟಿ ಅನ್ನೋದು ಸಿಕ್ಕಿದ್ರೆ, ಈ ಮಿಡಿಲ್ ಕ್ಲಾಸ್ ಪೀಪಲ್ಗಳು ಚೆನ್ನಾಗಿ ಎಜುಕೇಷನ್ ಮಾಡಿರ್ತಾರೆ, ಬಟ್ ಆದರೆ ಅವ್ರಿಗೆ ಒಳ್ಳೆ ಕೆಲಸಗಳು ಸಿಕ್ಕಿರಲ್ಲ. ಸೊ ಅಂದರೆ ಅವ್ರಿಗೆ ಎಲ್ಲ ಇರುತ್ತೆ, ಅಂದರೆ ಅವ್ರಿಗೆ ಆದ ಓನ್ ಟ್ಯಾಲೆಂಟ್ಗಳಿರುತ್ತೆ. ಸೊ ಮೇಲೆ ತಗೊಬರೋಕ್ಕಾಗಲ್ಲ. ಸೊ ಅಂಥವ್ರಿಗೆ ನಾನು ದುಡ್ಡು ಸಿಕ್ಕಿದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಯಾಕಂದರೆ ನಾನೊಬ್ಬ ಮಿಡಿಲ್ ಕ್ಲಾಸ್ ಅವ್ರ ಕಷ್ಟ ಏನು ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ನನ್ನ ಕೈಲಿ ಏನಾದರೂ ದುಡ್ಡು ಅನ್ನೋದಿದ್ರೆ, ಸೊ ನಾನೊಂದು ಯಾವುದಾದ್ರೂ ಒಂದು ಕಂಪ್ನಿ ಬಿಸ್ನೆಸ್ನ ಓಪನ್ ಮಾಡಿ, ಸೊ ಮಿಡಿಲ್ ಕ್ಲಾಸ್ ಪೀಪಲ್ಗಳಿಗೆಲ್ಲ ಕೆಲಸ ಕೊಡಬೇಕು ಅನ್ನೋದು ನನಗಿಷ್ಟ. ಬಡವ್ರಿಗೆ ಮಿಡಿಲ್ ಕ್ಲಾಸ್ ಅವರು ಹೆಲ್ಪ್ ಮಾಡ್ತಾರೆ, ಶ್ರೀಮಂತರು ಕೂಡ ಹೆಲ್ಪ್ ಮಾಡ್ತಾರೆ. ಬಟ್ ಆದರೆ ಮಿಡಿಲ್ ಕ್ಲಾಸ್ ಅವ್ರಿಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಬರಲ್ಲ. ಯಾವಾಗಲೂ ಅವರು 15,000 20,000 ಕೆಲಸಕ್ಕೆ ಹೋಗಿ ದುಡಿಬೇಕು. ಸೊ ಅದಕ್ಕೋಸ್ಕರ ನನ್ನ ಒಪಿನಿಯನು, ನನ್ನ ಹತ್ರ ದುಡ್ಡು ಸಿಕ್ಕಿದ್ರೆ ನಾನು ಅಂಥವರಿಗೆ ಒಂದು ಕೆಲಸನ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬೆಳೆಯೋ ಅಂತ ಆಪರ್ಚುನಿಟಿನ ಕೊಡ್ತೀನಿ. ನಿಮ್ಗೆ ನೀವೇನು ಮಾಡ್ಕೊಳಲ್ವಾ? ಅಂದ್ರೆ ನಿಮ್ಮ ಫ್ಯೂಚರ್ಗೆ ಕೋಟ್ಯಾಧಿಪತಿ ಆದ್ರೆ ನಮ್ಗೆ ನಾವು ಮಾಡ್ಕೋತೀವಿ. ಏನಂತ ಅಂದ್ರೆ ನಾನ್ ಮಾಡ್ಕೊಳ್ಳೋದು ಏನಂತ ಅಂದ್ರೆ, ನಮ್ದೇ ಆದ ಒಂದು ಸ್ವಂತ ಮನೆ, ಒಂದು ಸ್ವಂತ ಕಾರು, ನನ್ನ ಫ್ಯಾಮಿಲಿಗೆ ಏನೇನ್ ಬೇಕೋ ಅದು. ಸೊ ಅದಾದ ನಂತರ ನಾನು ಬಿಸ್ನೆಸ್ ಮಾಡ್ಬೇಕಲ್ವಾ. ಇವಾಗ ಕೋಟಿ ಇರುತ್ತೆ ನನ್ನ ಹತ್ರ, ಅಷ್ಟೊಂದು ದುಡ್ಡನ್ನ ನಾನು ಏನ್ ಮಾಡ್ಲಿ ಅಲ್ವಾ. ಸೊ ಇದನ್ನ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್. ಸೊ ಇದು ಇಷ್ಟ ಆಗಿದ್ರೆ ಏನಂತೀರಾ ನೀವು ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ನಮ್ಮಮ್ಮ ಹೊರಡ್ತಾ ಇದ್ದಾರೆ. ಟೈಮ್ ಇವಾಗ 8:10 ಆಯ್ತು. ಅದೇ ನಮ್ಮ ಅಮ್ಮನ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದ್ಯಾ ಮಮ್ಮಿ? ಎಲ್ಲಾರು ಹೇಳ್ತಾ ಇರ್ತಾರೆ, ನೀವು ಮಮ್ಮ ಎಲ್ಲಿಂದ ಡ್ರೆಸ್ ತಗೋತಾರೆ, ಎಲ್ಲಿಂದ ಸ್ಯಾರಿಗಳೆಲ್ಲ ತಗೋತಾರೆ, ಸಖತ್ತಾಗಿರುತ್ತೆ ಅಂತ. ಚೆನ್ನಾಗೈತೆ ಸ್ಯಾರೀಸು, ಸೂಪರ್. ವೈಟ್ ಆ್ಯಂಡ್ ಬ್ಲ್ಯಾಕು ನನ್ನ ಫೇವ್ರೇಟ್ ಕಲರು. ಬಾಯ್ ಮಾ, ಬೇಗ ಹೋಗಿ ಬಾ. ಇವತ್ತು ಅಕ್ಕನ ಮನೆಗೆ ಹೋಗ್ಬೇಕಲ್ವಾ ನೈಟ್ ನೀನು? ಗಾಯ್ಸ್ ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾರೆ ನಮ್ಮಮ್ಮ. ಬಾಯ್. ನಾಳೆ ನಾವು ಹೋಗ್ತೀವಿ. ಏನಮ್ಮ? ಇಲ್ಲಿಗೆ ಬಂದು ಹೋಗ್ತೀಯಾ? ಸರಿ ಆಯ್ತು. ಬಾಯ್.
ಗೈಸ್ ನೋಡಿ ಗೈಸ್, ಓಟ್ಸ್ ಮಾಡಿದ್ದಾರೆ ಸನ್ನು ಜಸ್ಟ್ ಈಗ. ಇದೇ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟು. ನೈಟ್ ಕೂಡ ಇದನ್ನೇ ತಿಂದ್ವಿ, ಸೊ ಇವಾಗ ಇದನ್ನೇ ತಿಂತಾ ಇದ್ವಿ. ಏನಕ್ಕಂದ್ರೆ ನೈಟು 2 ಟೈಮ್ ರೈಸ್ ತಿಂದಿದ್ವಿ, ಇವಾಗ ಓಟ್ಸ್ ಹೆಂಗೆ ಮಾಡೋದು ಅಂತ ಆಲ್ಮೋಸ್ಟ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಸನ್ನು ಕಮೆಂಟ್ ನೋಡಿದ್ರಾ ನೀವು? ನೋಡಿದ್ದೀನಿ ಗೈಸ್. ಹೆಂಗೆ ಅಂತ ಅಂದರೆ ನಾರ್ಮಲ್ಲು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಓಟ್ಸ್ ಹಾಕ್ಕೊಂಡು ಜಸ್ಟ್ ಬೇಯಿಸ್ಕೊಳ್ಳೋದಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಅದಾದ್ಮೇಲೆ ಬೆಂದಾದ್ಮೇಲೆ ನೋಡಿ ಇಲ್ಲಿ ಹನಿ ಹಾಕಿದ್ದಾರೆ. ಇದು ಬೆಳಗ್ಗೆ ಹೊತ್ತು ಹನಿ ತಿಂದರೆ ತುಂಬ ಒಳ್ಳೇದು ಡಯಟ್ ಫುಡ್ಡಲ್ಲಿ. ಹೌದು, ಬಟ್ ಮುನ್ನದೇ ಹನಿ ಹಾಕಲ್ಲ, ಯಾಕಂದ್ರೆ ಅವ್ರು ಸಣ್ಣ ಹಾಕ್ತಾರೆ ಆಮೇಲೆ, ಸೊ ಅದಕ್ಕೋಸ್ಕರ ಹಾಕಲ್ಲ. ನಾನು ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೋತೀನಿ. ಮತ್ತೆ ಏನಂದ್ರೆ ಬೇಕಾದ್ರೆ ಮಿಲ್ಕ್ ಜೊತೆನೂ ಓಟ್ಸ್ ಹಾಕೊಂಡು ತಿನ್ಬೋದು, ಮತ್ತೆ ಓಟ್ಸ್ ಅನ್ನು ದೋಸೆ ಮಾಡ್ಕೊಂಡು ತಿನ್ಬೋದು ಅಂತ ನಾನು ನಿನ್ನೆ ತಾನೇ ನೋಡಿದೆ ಶಾರ್ಟ್ಸ್ ಎಲ್ಲ. ಟ್ರೈ ಮಾಡಿಲ್ಲ, ನೆಕ್ಸ್ಟ್ ಟ್ರೈ ಮಾಡಬೇಕು ಅಷ್ಟೇ. ಓಟ್ಸ್ ಮಾಡೋದು ಹೆವಿ ಈಸಿ ಗೈಸ್. ಬಿಸಿ ನೀರಿಗೆ ಓಟ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ಅಷ್ಟೇ ಗೈಸ್. ಈ ತರನೇ ಮಾಡ್ಕೊಂಡು ತಿನ್ಬೇಕು ಆಕ್ಚುಲಿ. ಯಾರು ಮಸಾಲೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ಸೊ ಅದೆಲ್ಲ ಹಾಕೊಂಡು ತಿನ್ಬಾರ್ದು, ಡಯಟ್ ಫುಡ್ ಆಗಲ್ಲ ಅದು. ಅಲ್ವಾ, ಹಾಲು ಹಾಕ್ಬಾರ್ದಲ್ವಾ, ನೀರೆಲ್ಲ ಮಾಡಿದ್ರೆ ಬೆಸ್ಟ್ ಗೈಸ್. ಇದರಲ್ಲಿ ಹಾಲಲ್ಲಿ ಮಾಡಬಾರ್ದು ಆಕ್ಚುಲಿ, ಯಾಕಂದ್ರೆ ಹಾಲಲ್ಲಿ ಮಾಡಿದ್ರೆ ದಪ್ಪ ಆಗ್ತೀರಾ, ನೀರಲ್ಲಿ ಮಾಡಿದ್ರೆ ಸಣ್ಣ ಆಗ್ತೀರಾ. ಅದು ಬ್ರೇಕ್ಫಾಸ್ಟ್ ಇವಾಗ ತಾನೇ ಮಾಡಿದ್ವಿ, ಸಖತ್ತಾಗಿತ್ತು. ಓಟ್ಸು ಅಂದರೆ ಓಟ್ಸ್ ತಿನ್ನೋದು ಬೋರ್ ಏನಾಗಲ್ಲ ಗೈಸ್, ಅದು ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು ಆ್ಯಕ್ಚುಲಿ. ಹೇಳ್ಬೇಕಂದ್ರೆ ಹೆಲ್ದಿ ಫುಡ್ ಅದು. ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ಬೇಕು, ಸೊ ನೋಡಿ ಅಕ್ಕ ಮತ್ತೆ ಅಮ್ಮ ಲೈನಲ್ಲಿ ಇದ್ದಾರೆ. ಧನ್ಯ ಅವರೇ, ಏನ್ ಮಾಡ್ತಿದ್ದೀರಾ? ಗುಡ್ ಮಾರ್ನಿಂಗ್. ನೋಡಿ ಇಲ್ಲಿ ಏನ್ ಮಾಡ್ತಿದ್ದಾರೆ ಗೈಸ್. ಅನ್ನೋ ತಾಳಿನ ತೋರಿಸ್ತಾ ಇದಾರೆ ನೋಡಿ, ಅಂದ್ರೆ ಹುಡುಕ್ತಿದಾರೆ ಈ ತರ ಮಾಡಿಸ್ಕೋಬೇಕಾ ಅಂತ. ಹೇಳ್ತಿದ್ದಾರೆ ಅಂದ್ರೆ ಇವಾಗ್ಲೇ ನಾವು ಆರ್ಡರ್ ಕೊಡ್ಬೇಕು, ಇಲ್ಲ ನಾಡಿದೀಗ ರೆಡಿ ಆಗಲ್ಲ. ನಮ್ಗೆ 9ಗೆ ಅಲ್ವಾ ಅದು ಗರಿಮಣಿ ಶಾಸ್ತ್ರ ಮಾಡೋದು. ಹೌದು. ಸೊ ಇವಾಗ್ಲೇ ನಾವು ಆರ್ಡರ್ ಕೊಟ್ಟು ಬರ್ಬೇಕು, ಅಲ್ಲಿರೋದನ್ನ ತಗೋಬಾರ್ದು, ಯಾಕಂದ್ರೆ ನಮ್ ಲೆಂತಿಗೆ ಬೇಕಾಗಿರೋದೆಲ್ಲ ತಗೋಬೇಕಲ್ವಾ, ಓಕೆ, ಅದಕ್ಕೋಸ್ಕರ. ಓ, ತಾಳಿ ಹೇಗ್ ತಗೊಳ್ಳೋದು ಅಂತ ನೋಡ್ತಾ ಇದ್ದೀರಾ, ಅಂದ್ರೆ ಯಾವ ತರ ತಗೊಳ್ಳೋದು ಅಂತ. ನಂಗೆ ಈ ತರನೇ ಇಷ್ಟ ನೋಡಿ. ಧನ್ಯ ಅವ್ರೆ, ನೀವು ಮಾತಾಡಿ. ಎಷ್ಟೋ ಜನ ಕೇಳ್ತಾ ಇದ್ರು ಕಮೆಂಟ್ ಅಲ್ಲಿ, ಧನ್ಯ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದೀವಿ ಅಮ್ಮ. ವಾಯ್ಸ್ ಕೇಳ್ಬೇಕು ಅಂತ ಹೇಳ್ತಿದ್ರು. ಹಾ, ಲಾಟ್ಸ್ ಆಫ್ ಲವ್. ಏನಿದು ಸಡನ್ ಇಂಗ್ಲಿಷು? ಲಾಟ್ಸ್ ಆಫ್ ಲವ್ ನಾ ಕನ್ನಡದಲ್ಲಿ ಹೇಳಿ ನೋಡೋಣ. ಹಾ, ಲಾಟ್ಸ್ ಆಫ್ ಲವ್. ತುಂಬಾ ಪ್ರೀತಿ ನನಗಿದೆ. ಮತ್ತೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ? ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ, ಟಿಫನ್ ಮಾಡಿದ್ರಾ? ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಬರ್ತೀನಿ ಆಯ್ತಾ, ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ನಾವು ಆದಷ್ಟು ಬೇಗ ಊರಿಗೆ ಬರ್ತೀವಿ, ನಮ್ಗೂನು ಬರ್ಬೇಕು ಅಂತ ಅನ್ನಿಸ್ತಿದೆ. ಬನ್ನಿ ಬೇಗ. ಅಮ್ಮ ಏನ್ ಮಾಡ್ತಿದ್ದಾರೆ? ಅಮ್ಮ ಇದು ಏನಂತ ಹೇಳ್ತಾರೆ, ದೋಸೆ ಹೊಯ್ತಿದ್ದಾರೆ. ಓಟ್ ದೋಸೆ ಮಾಡ್ತಿದ್ದಾರೆ. ದೋಸೆ ಮಾಡ್ತಿದ್ದಾರಾ? ಅಮ್ಮನ್ನು ಕೇಳ್ದೆ ಅಂತ ಹೇಳಿ. ಮತ್ತೆ ನೀವು ಆರಾಮಾಗಿದ್ದೀರಾ? ನಾನು ಹುಷಾರಾಗಿದ್ದೀನಿ, ನೀವು ಹೇಗಿದ್ದೀರಾ? ನೀರು ಕುಡಿತಾ ಇದ್ದೀರಾ? ಹಾ, ನಾವು ನೀರು ಕುಡಿತಾ ಇದೀವಪ್ಪ, ಆರಾಮಾಗಿದ್ದೀವಿ, ಹುಷಾರಾಗಿದ್ದೀವಿ. ಅವಳು ಹೇಳುದು, ನೀರು ಕುಡಿತಾ ಇದ್ದೀರಾ? ಮಾತಾಡೋ ಸ್ಲ್ಯಾಂಗ್ ಹಂಗೆ. ಗೈಸ್, ಅವ್ರ ಕಡೆ ಅವ್ರು ಮಾತಾಡೋ ಸ್ಲ್ಯಾಂಗ್ಗೆ ಹಂಗೆ ಬರುತ್ತೆ. ಸೊ ನಮ್ ಧನ್ಯನ್ ಸ್ಲ್ಯಾಂಗ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಮಾಡಿ. ಅವ್ರು ಮಾತಾಡೋ ಸ್ಲ್ಯಾಂಗಿಗೆ. ಮಾ, ನೀವು ಮಾತಾಡೋದಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾ. ಹೌದಾ? ನೀವು ಅದೇ ರೀತಿ ಮಾತಾಡ್ರಿ, ಅದೇ ರೀತಿ ಮಾತಾಡೋದ್ರೆ ಚಂದ. ಅಂದ್ರೆ ನನಗೆ ಚೇಂಜಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಮುಂಚೆ ನಾನು ಹೆಂಗೆ ಮಾತಾಡ್ತಿದ್ದೇನೆ ಅದನ್ನೇ ಮಾತಾಡ್ಬೇಕಾಗುತ್ತಲ್ಲ. ಅದೇ, ನೀವು ಚೇಂಜಸ್ ಮಾಡ್ಲೂಬಾರ್ದು. ಸರಿ, ನಾವು ಅಲ್ಲಿ ಬಂದಾಗ್ಲೂ ಹಂಗೆ ಮಾತಾಡ್ಬೇಕು. ಸರಿ ಮಾತಾಡ್ತೀನಿ. ಆಮೇಲೆ ನಾವೇನ್ ಅನ್ಕೋತೀವೋ, ನಿಮ್ ಸ್ಲ್ಯಾಂಗ್ ಮಾತಾಡಿಲ್ಲ ಅಂತ ಅಂದ್ರೆ ನಗ್ತೀವಿ, ಆ ಥರ ಎಲ್ಲ ಅನ್ಕೋಬಾರ್ದು. ನೀವು ಅನ್ಕೊಳಲ್ಲ ಅಲ್ಲ? ಇಲ್ಲ, ಮುಂಚೆ ಆದ್ರೂ ಹಂಗೆ ಇವ್ರು ಏನೇ ಹೇಳ್ತಾರಪ್ಪ ಅಂತ ಆಗ್ತಿತ್ತು, ಬಟ್ ಇವಾಗ ಅನ್ಸಲ್ಲ ನಂಗೆ. ಹೌದಾ? ಇವಾಗ ಪ್ರಾಪರ್ ಆಗಿ ಮಾತಾಡ್ತೀರಾ ನಿಮ್ ಸ್ಲ್ಯಾಂಗ್ ಅಲ್ಲೇ? ಹಾ, ಮಾತಾಡ್ತೀನಿ. ಓಕೆ ಗೈಸ್, ಒಂದು ಪ್ರಮೋಷನ್ ಶೂಟ್ ಇದೆ, ಸೊ ಅದಕ್ಕೋಸ್ಕರ ನಮ್ಮ ಡೂಡುನ ಶಿಫ್ಟ್ ಮಾಡ್ತಾ ಇದ್ದೀವಿ. ಈ ಸೋಫಾ ಮೇಲೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಬನ್ನಿ, ಸಿಗಾಕೊಂಡ್ಬಿಟ್ರಾ? ಬಂದೆ. ಸಿಗಾಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಹಿಂಗೆ ಕ್ರಾಸ್ ಆಗಿ ಬಮ್ಮ. ಗೈಸ್ ನೋಡಿ ಗೈಸ್, ಇದ್ರೊಳಗಡೆ ತೂರ್ತಾನೆ ಇರಲಿಲ್ಲ. ಇವಾಗ ಹೊರಗಡೆ ಬಂತು ನಮ್ಮ ಡೂಡು. ಆಲ್ಮೋಸ್ಟ್ ಇವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ನಿಮಗೆ ಡೂಡುನ. ಸನ್ನು, ಡೂಡು ಅಂದ್ರೆ ನಿಮ್ಗೆ ಎಷ್ಟಿಷ್ಟ? ತುಂಬಾ ಇಷ್ಟ ಗೈಸ್. ಆಕ್ಚುಲಿ ಹಾ, ಓ ಆ ಥರನಾ? ನಾನೇ ಇಷ್ಟ ಇಲ್ಲ ಅನ್ಕೊಂಡ್ಬಿಟ್ಟು. ನೀವು ಫಸ್ಟ್ ಅಲ್ವಾ ಗೈಸ್? ಇಲ್ಲಿ ಒಂದು ಶೂಟ್ ಇದೆ ಇವಾಗ, ಸಣ್ಣ ಪ್ರಮೋಷನ್ ಶೂಟ್ ಮಾಡಬೇಕು. ಸೊ ಶೂಟ್ ಮಾಡೋಣ ಇವಾಗ. ರೆಡಿನಾ ಸಣ್ಣಮ್ಮ ಪ್ರಮೋಷನ್ ಶೂಟಿಗೆ? ಎಲ್ಲ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ? ಎಲ್ಲ ಪ್ರಾಕ್ಟೀಸ್ ಆಗಿದೆಯಾ? ಗೈಸ್, ಇವತ್ತಿನ ಸಣ್ಣ ಔಟ್ಫಿಟ್ ನೋಡಿ. ಶೂಟಲ್ಲಿ 2 ಕಾಸ್ಟ್ಯೂಮ್ ಇತ್ತು ಇವತ್ತು. ಆ ಕಾಸ್ಟ್ಯೂಮಲ್ಲಿ ಮುಗೀತು. ಇವಾಗ ಸೆಕೆಂಡ್ ಕಾಸ್ಟ್ಯೂಮ್ ಇದು. ಒಂದೇ ವಿಡಿಯೋಗೆ 2 ಕಾಸ್ಟ್ಯೂಮ್ ಹಾಕೋಬೇಕಾಗಿತ್ತು. ಚೆನ್ನಾಗಿ ರೆಡಿ ಆಗಿದ್ದೀರಮ್ಮ. ಬಟ್ ಇದು ಓಲ್ಡ್ ಸ್ಯಾರಿ ಆದ್ರೂ ನಿಮಗೆ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ.
ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಸಕ್ಕದಾಗಿ ಕಾಣಿಸ್ತೀರಾ. ಹೌದಾ? ಸೂಪರ್ ಗಾಯ್ಸ್, ಹೇಗೆ ಕಾಣಿಸ್ತಿದ್ದಾರೆ ನೋಡಿ. ಕುಂಕುಮ ನೀವು ಇಲ್ಲಿಟ್ಕೊಳ್ಳೋದಕ್ಕಿಂತ ಸಣ್ಣ ಇಲ್ಲಿಟ್ಕೊಂಡ್ರೆ ಇನ್ನೂ ಸಖತ್ತು. ಅಂದರೆ ಅಲ್ಲಿಟ್ಕೋತಾರಲ್ಲ ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿ ಕಾಣುತ್ತೆ. ಹೌದಾ? ಸೂಪರ್ ಗಾಯ್ಸ್. ನೋಡಿ ಗಾಯ್ಸ್ ಯಾವ ಥರ ಇದ್ದಾರೆ. ಸ್ವಲ್ಪ ಪಿಂಪಲ್ಸು ಫುಲ್ಲು ಕ್ಲಿಯರ್ ಆಗ್ತಿದೆ, ಇವಾಗ ಆರಾಮಾಗಿದ್ದಾರೆ ಗಾಯ್ಸ್. ಇವಾಗ ಏನಂತ ಅಂದರೆ ಆಲ್ಮೋಸ್ಟ್ ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದೀರಾ, ಅಂದರೆ ನೀವಿಬ್ರು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊತಿಲ್ವಾ, ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳಲ್ವಾ, ಮಗು ಯಾವಾಗ ಮಾಡ್ಕೋತೀರಾ ಅಂತೆಲ್ಲ ಕೇಳ್ತಿದ್ದೀರಾ. ಸೊ ನಿಮ್ಮ ಜೊತೆ 5 ಮಿನಿಟ್ಸ್ ಕೂತ್ಕೊಂಡು ನಾವು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇಬ್ಬರು ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ, ನಿಮಗೆ ಪೂರ್ತಿ ಕ್ಲಿಯರ್ ಆಗಿ ಡೀಟೇಲ್ಸ್ನ ಕೊಡ್ತೀವಿ. ಇಬ್ಬರು ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ನಾವು ಮಾತಾಡಕ್ಕೆ ಬಂದಿರೋದು ಏನಂತ ಅಂದರೆ, ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದೀರಾ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳಲ್ವಾ, ಮತ್ತು ಏನು ಯಾವಾಗಲೂ ನೀವು ಎಲ್ಲನೂ ಡೈಲಿ ವ್ಲಾಗಲ್ಲಿ ಮಾಡ್ತಿರ್ತೀರಾ ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ. ಸೊ ಏನಕ್ಕಂದರೆ ಗೈಸ್, ಇದು ಡೈಲಿ ವ್ಲಾಗ್ ಮಾಡ್ತಿರೋದು ಇದು ನಮ್ಮ ಕೆಲಸ. ಇವಾಗ ನಮಗೆ ಇದೊಂದು ಕಂಟೆಂಟ್ ಕ್ರಿಯೇಷನ್, ಅಂದರೆ ನಮ್ಮ ಡೈಲಿ ರೂಟೀನ ನೋಡೋದಕ್ಕೆ ತುಂಬ ಜನ ಕಾಯ್ತಿರ್ತಾರೆ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಜನ ಇಷ್ಟಪಡ್ತಿರ್ತಾರೆ. ಸೊ ಅವ್ರಿಗೋಸ್ಕರ ಅಂತ ಈ ವಿಡಿಯೋ ಮಾಡ್ತಿರೋದು, ನಮಗೋಸ್ಕರ ಯಾರು ವೆಯ್ಟ್ ಮಾಡ್ತಿರ್ತಾರೆ ಅವ್ರಿಗೋಸ್ಕರ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಬಟ್ ಡೈಲಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ನಮ್ಮಿಬ್ರಿಗೆ ಗೊತ್ತಿರುತ್ತೆ. ಏನಕ್ಕಂದರೆ ಕಂಟೆಂಟ್ ಕ್ರಿಯೇಷನ್ ಮಾಡೋದು ಮತ್ತು ಎಡಿಟ್ ಮಾಡೋದು, ವಿಡಿಯೋ ಮುಂದೆ ಕಾಣಿಸ್ಕೊಳ್ಳೋದು ಎಲ್ಲ ನಾವೇ ಅಲ್ವಾ. ಸೊ ನಮಗೆ ಗೊತ್ತಿರುತ್ತೆ. ಮತ್ತು ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದರೆ, ನಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರಿ. ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾವಾಗ ಮಾಡ್ಕೋತೀರಾ, ಇನ್ನೂ ಒಂದು 5 ವರ್ಷ ಬಿಟ್ಬಿಟ್ಟು ಮಗು ಮಾಡ್ಕೋತೀರಾ, ಆ ಥರ ಎಲ್ಲ ಮಾಡ್ಕೋಬೇಡಿ, ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರಾ. ಸೊ ನಮ್ಮ ಪ್ಲ್ಯಾನಿಂಗ್ ಏನಿದೆ ಅಂತ ನಾವಿಬ್ರು ಇವಾಗ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ ಅಲ್ವಮ್ಮ. ಫಸ್ಟ್ ಅದನ್ನ ತಿಳ್ಕೊಳ್ಳಿ, ಇದು ಓಕೆನಾ ಇಲ್ವಾ, ನಾವು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ದೀವಾ ಇಲ್ವಾ ಅನ್ನೋದನ್ನ ನೀವೇ ಹೇಳಿ. ಇವಾಗ ನಾವೇನಂತ ಅನ್ಕೊಂಡಿದ್ದೀವಿ ಅಂತ ಅಂದರೆ, ಇವಾಗ ಫಸ್ಟ್ ನಾವು ಲೈಫಲ್ಲಿ ಏನಂದರೆ ಫಸ್ಟ್ ಒಂದು ಸೆಟ್ಲ್ ಆಗೋಣ, ಅಂದರೆ ಒಂದು ಮನೆಗೆ ಲೀಸ್ಗೆ ಹಾಕ್ಸ್ಕೊಂಡು, ಇವಾಗ ನಾವು ರೆಂಟ್ ಮನೇಲಿ ಇದ್ದೀವಲ್ವಾ. ಸೊ ನಾವು ಲೀಸಿಗೆ ಮನೇನ ಹಾಕ್ಸ್ಕೊಂಡ್ರೆ ಸೊ ಅವಾಗ ನಮ್ಮದು ಒಂದು ಸ್ಟೇಜ್ ಹತ್ತಿದ್ದೀವಿ ಅಂತ ಅರ್ಥ, ಒಂದು ಸ್ಟೆಪ್ ಇಟ್ಟಿದ್ದೀವಿ ಅಂತ ಅರ್ಥ ಲೈಫಲ್ಲಿ ಅಂತ. ಅವಾಗ ಎಷ್ಟೋ ಜನ ಅಂತಾರೆ, ಎಷ್ಟೋ ಜನ ಮದುವೆ ಆಗಿದ ತಕ್ಷಣ ಮಗು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಆಗ್ತಾರೆ. ಸೊ ಅವ್ರ ಹತ್ರ ದುಡ್ಡಿರುತ್ತೆ ಗಾಯ್ಸ್, ಅವ್ರು ಮಗು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿರಲ್ಲ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋದ್ರಿಂದ ಇವಾಗ ನಾವು ಫಸ್ಟು ಮಗುನ ನೋಡ್ಕೋಬೇಕು ಅಂತ ಅಂದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಇವಾಗ ನಮ್ಮ ಹತ್ರ ದುಡ್ಡು ಇಲ್ಲದೆ ಇರೋ ಕಾರಣ ಸೊ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ನ ಸ್ವಲ್ಪ ಮುಂದೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕಂತ ಅಂದರೆ, ಇವಾಗ ಮಗುನ ನೋಡ್ಕೊಳ್ಳೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ತಿಳ್ಕೊಂಡು, ಮತ್ತು ನಾವು ಮನೇನ ಸ್ವಲ್ಪ ಸೇಫ್ ಝೋನಿಗೆ ತೊಗೊಂಡೋಗ್ಬೇಕು. ಅಂದರೆ ಇವಾಗ ಲೀಸಿಗೆ ಹೋದರೆ ನಾವು ಸೇಫ್ ಆಗಿದ್ದೀವಿ ಅಂತ ಅರ್ಥ, ಗೊತ್ತಾಯ್ತಾ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಲೀಸ್ ಪ್ಲ್ಯಾನ್ನ ಮಾಡ್ತಿದ್ದೀವಿ, ಆಮೇಲೆ ಮಗು ಪ್ಲ್ಯಾನಿಂಗ್. ಹಂಗಂದರೆ 5 ವರ್ಷ ಬಿಟ್ಟು ಮಾಡ್ತೀರಾ ಇಲ್ಲ 10 ವರ್ಷ ಬಿಟ್ಟು ಮಾಡ್ತೀರಾ ಅಂತ ನಿಮ್ಮ ಮೈಂಡಲ್ಲಿ ಬರ್ಬೋದು. ಇಲ್ಲ, ನಾವು ಆದಷ್ಟು ಬೇಗನೆ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಪ್ರತಿಯೊಂದೊಂದು ಅಪ್ಡೇಟ್ಸ್ನ ನಿಮಗೆ ಡೈಲಿ ವ್ಲಾಗಲ್ಲಂತೂ ಕೊಡ್ತಾನೆ ಇರ್ತೀವಿ. ಸೊ ಹಂಗೆ ಈ ವ್ಲಾಗಲ್ಲಿ ಅಪ್ಡೇಟ್ಸ್ನ ಕೊಟ್ಟಿದ್ದೀವಿ. ಸೊ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಆದಷ್ಟು ಬೇಗ ಮಾಡ್ಕೋತೀವಿ. ಫಸ್ಟ್ ನಮ್ಮ ಸ್ಟೆಪ್ ಇರೋದು ಲೀಸ್ಗೆ ಹಾಕ್ಸ್ಕೋಬೇಕು ಮನೇನ ಅಂತ ಅಲ್ವಮ್ಮ. ನೋಡಿ, ಸಣ್ಣಗೆ ತಾಳಿ ತೆಗಿಬೇಕು, ಇನ್ನೂ ತಾಳಿ ತೆಗ್ದಿಲ್ಲ. ಸೊ ಅದಾದಮೇಲೆ ಮನೆ ಲೀಸ್ಗೆ ಹಾಕ್ಸ್ಕೋಬೇಕು. ಆಮೇಲೆ ಸಣ್ಣಗೆ ಫೇವ್ರೇಟ್ ಆಗಿರೋ ಒಂದು ಕಾರ್ ತೆಗಿಬೇಕು ಫ್ಯಾಮಿಲಿಗೆ. ಇವಾಗ ಆಮೇಲೆ ಅವರು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಓಡಾಡೋದಕ್ಕೆ ಕಾರು ತುಂಬ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋದಕ್ಕೆ, ಮತ್ತು ಮಗು ಆದಮೇಲೆ ಮಗುನ ಓಡಾಡ್ಸೋದಕ್ಕೆ ಎಲ್ಲ ಈ ಬಿಸಿಲಲ್ಲಿ ಬ್ಯಾಂಗ್ಳೂರಲ್ಲಿ ಹೆಂಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಆ ಪ್ಲ್ಯಾನಿಂಗಲ್ಲಿ ನಾವಿದ್ದೀವಿ. ಸೊ ಆದಷ್ಟು ಬೇಗ ನಾವು ಲೀಸ್ಗೆ ಹಾಕ್ಸ್ಕೋಬೇಕು ಅನ್ನೋದೇ ನಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಅಲ್ವಮ್ಮ. ಫಸ್ಟ್ ಪ್ಲ್ಯಾನಿಂಗು, ಆಮೇಲೆ ಮಗು ಪ್ಲ್ಯಾನಿಂಗ್ ನಾವು ನಿಮಗೆ ಹೇಳ್ತೀವಿ ಯಾವಾಗ ಅಂತ. ಅದೇ ಫಸ್ಟ್ ನಾವೇನಂತ ಅಂದರೆ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇರಬೇಕು ಗೈಸ್. ಅದಾದ ನಂತರನೇ ಲೈಕ್ ಮುಂದಿನ ಪ್ಲ್ಯಾನಿಂಗ್ ಮಾಡ್ಕೊಳಕ್ಕಾಗುತ್ತೆ. ಹಂಗಂತ ಲೇಟ್ ಅಂತಲ್ಲ, 5 years 10 years ಲೇಟ್ ಅಂತಲ್ಲ. ಸೊ ಫಸ್ಟು ಒಂದು ಸ್ಟೇಜ್ಗೆ ಹತ್ತಾನೆ. ಇವಾಗ ಮದುವೆ ಸ್ಟೇಜ್ ಅಂತ ನಮ್ಮ ಮೈಂಡಲ್ಲಿ ಒಂದು ಪ್ಲಾನ್ ಇತ್ತಲ್ಲ, ಆ ಮದುವೆದು ಫಸ್ಟ್ ಸ್ಟೆಪ್ ಹತ್ತಿ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪು ಮನೇನ ಲೀಸ್ಗೆ ಹಾಕೋಬೇಕು ಅಂತ ಇದೆ. ಸೊ ಆ ಪ್ಲ್ಯಾನಿಂಗ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಒಂದು ಕಾರ್ ತೆಗೆದು ಆಮೇಲೆ ಮುಂದಿನ ಪ್ಲ್ಯಾನ್ ಮಾಡ್ಕೋತೀವಿ. ಅದು ಆಲ್ರೆಡಿ ನಾವಿಬ್ರು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಅದೇ ಕೆಲವರು ಮದುವೆ ತಕ್ಷಣನೇ ಆ ಥರ ಎಲ್ಲ ಕಮೆಂಟ್ ಆಗ್ತಾರೆ, ಮತ್ತೆ ಮಗು ಮಾಡ್ಕೊಳಲ್ವಾ, ಇನ್ನು ಎಷ್ಟು ದಿನ ಮಾಡ್ಕೋತೀರಾ, ಈ ತರ ಎಲ್ಲ ಕಮೆಂಟ್ ಆಗ್ತಾರಲ್ವಾ, ಅವರಿಗೆ ಹೇಳ್ತಾರದು. ಅವರಿಗೆ ಮತ್ತೆ ಇನ್ನೊಂದೇನಂತಂದ್ರೆ ಲೇಟ್ ಆದ್ರೆ ಅವಾಗ್ಲೂ ಕಮೆಂಟ್ ಆಗ್ತಾರೆ. ಗೈಸ್ ಏನಂತ ಅಂದ್ರೆ, ಇವಾಗ ನಾವು ಬೇಗ ಮಗು ಮಾಡ್ಕೊಂಡ್ಬಿಟ್ರು ಅದಕ್ಕೂ ಒಂಥರ ಹೇಳ್ತಾರೆ, ನಾವು ಲೇಟಾಗಿ ಮಗು ಮಾಡ್ಕೊಂಡ್ರೆ ಅದಕ್ಕೂ ಒಂಥರ ಹೇಳ್ತಾರೆ. ಗೈಸ್ ಜನಗಳು ಯಾವ ತರ ಅಂದ್ರೆ, ನಾವ್ ಏನೇ ಮಾಡಿದ್ರು ಅದಕ್ಕೆ ಏನಾದ್ರೂ ಒಂದು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಡಿಸಿಷನ್ ಇಂಪಾರ್ಟೆಂಟಾ, ಗಂಡ ಹೆಂಡತಿಯಾಗಿ ನಾವಿಬ್ರು ತಗೊಳ್ಳೋ ಡಿಸಿಷನ್ ಇಂಪಾರ್ಟೆಂಟಾ. ಸೊ ಅದಕ್ಕೋಸ್ಕರ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಡಿಸಿಷನ್ ತಗೊಂಡು ಅದ್ರ ಪ್ರಕಾರ ಹೋಗ್ತಾ ಇದೀವಿ. ನಾವು ತಗೊಂಡಿರೋ ಡಿಸಿಷನ್ ನಿಮಗೆ ಏನ್ ಅನ್ಸುತ್ತೆ ನೀವೇ ಕಮೆಂಟ್ ಮಾಡಿ ಅಲ್ವಾ. ನಮ್ಗೆ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನಿಸ್ತು ಈ ಮ್ಯಾಟರ್ನ. ಸೊ ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೋತಿದೀವಿ. ಹೌದು ಗೈಸ್, ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ನೀವು. ಸೊ ನಿಮ್ಗೆ ಹೇಳ್ಕೊಳ್ದೆ ಇನ್ಯಾರಿಗೆ ಹೇಳ್ಕೊಳಕ್ಕಾಗುತ್ತೆ. ನಾವು ಟೈಮ್ ಸ್ಪೆಂಡ್ ಮಾಡೋದು ಆಲ್ಮೋಸ್ಟ್ 24 hours ನಿಮ್ ಜೊತೆನೆ. ಮಲಗಬೇಕಾದ್ರೆ ಅಷ್ಟೇ ನಾವು ಸ್ವಲ್ಪ ಸಪರೇಟ್ ಆಗಿರ್ತೀವಿ ಫೋನಿಂದ.
ಅದು ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ನಿಮ್ನೆ ನೋಡ್ತಾ ಇರ್ತೀವಿ, ನೀವು ನಮ್ನೆ ನೋಡ್ತಿರ್ತೀರಾ ಅನ್ನೋ ಖುಷಿಯಲ್ಲಿ ಇರ್ತೀವಿ. ಫ್ಯಾಮಿಲಿ ಇದ್ದ ತರ. ಹಾ ಗೈಸ್, ನೀವು ನಮ್ ಫ್ಯಾಮಿಲಿನೇ ಆಗೋಗಿದ್ದೀರಾ. ಏನಕ್ಕಂದ್ರೆ ಯಾವಾಗ್ಲೂ ನಮ್ಮನೇಲೇ ಇರ್ತೀರಾ, ನಮ್ಮನೇಲಿ ಏನೇನಾಗುತ್ತೆ ಎಲ್ಲ ನೋಡ್ತಾ ಇರ್ತೀರಾ. ನಮ್ಗೂ ಅದೊಂಥರ ಖುಷಿ, ಹೌದು, ತುಂಬಾ ಖುಷಿ ಆಗುತ್ತೆ ಗೈಸ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನಮ್ಗೆ ಕಷ್ಟ ಅಂತ ಅನ್ಸಲ್ಲ. ನಮ್ ಜೊತೆ ಯಾರೋ ಒಬ್ರು ಫ್ರೆಂಡ್ಸ್ ಇದಾರೆ ಅಂದ್ರೆ, ನೀವು ಗಾಯ್ಸ್ ಅಂತ ಅಂತೀರಾ ಅಂತ ಹೇಳ್ತಿರಲ್ವಾ. ಗಾಯ್ಸ್ ಅಂತ ಏನಕ್ಕಂದ್ರೆ ನಿಮ್ನ ನಾವ್ ಏನಂತ ಕರೆಯೋದು, ಇವಾಗ ಚಿಕ್ಕ ಮಕ್ಳು ನೋಡ್ತಿರ್ತಾರೆ, ದೊಡ್ಡವ್ರು ನೋಡ್ತಿರ್ತಾರೆ, ಸೊ ನಮ್ಮಂತ ಏಜ್ ಆಗಿರೋ ಪೀಪಲ್ಸ್ ನೋಡ್ತಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲ ನಾವು ಗಾಯ್ಸ್ ಅಂತ ಕರಿತೀವಿ ಅಷ್ಟೇ. ಮತ್ತೆ ಏನ್ ಗೊತ್ತಾ, ನಾವು ತಪ್ಪು ಮಾತಾಡಿದಾಗ ಅದನ್ನು ಕರೆಕ್ಷನ್ಸ್ ಮಾಡೋ ರೈಟ್ಸ್ ಕೂಡ ನಿಮ್ಗಿದೆ ಕಮೆಂಟ್ಸ್ ಅಲ್ಲಿ. ಮತ್ತೆ ನಾವು ಈಗ ಕೆಲವು ನಮ್ಮಿಂದ ನೋಡಿ ಕಲಿಯುವಂತದ್ದು ನಿಮ್ಗೂ ಇದೆ, ನಿಮ್ಮಿಂದ ಕಲಿಯುವಂತದ್ದು ನಮ್ಗಿದೆ, ನಮ್ಮಿಂದ ಕಲಿಯುವಂತದ್ದು ನಿಮ್ಗಿದೆ. ನೀವು ಮಾಡೋ ಕಮೆಂಟ್ಸ್ ಅಲ್ಲಿ ನಾವೆಲ್ಲ ಕಲ್ತಿದೀವಿ, ಸ್ವಲ್ಪ ಸರಿ ಮಾಡ್ಕೋತೀವಿ. ಅಂದ್ರೆ ನಮ್ದ್ರಲ್ಲಿ ತಪ್ಪಿರೋದನ್ನ ನೀವ್ ಹೇಳ್ತಾ ಇರ್ತೀರಾ, ಅದನ್ನೆಲ್ಲ ಆಲ್ಮೋಸ್ಟ್ ನಾವು ಸರಿ ಮಾಡ್ಕೊಂತೀವಿ. ಆ ಕೂಡ್ಲೆ ಕರೆಕ್ಷನ್ ಮಾಡ್ಕೋತೀವಿ ನಾವು ಕಮೆಂಟ್ಸ್ ನೋಡಿ, ಮತ್ತೆ ರಿಪೀಟ್ ಎಲ್ಲ ಮಾಡಕ್ ಹೋಗಲ್ಲ. ಸೊ ನೀವ್ ಹೇಳಿದ್ನ ನಾವು ಕೂಡ ಫಾಲೋ ಮಾಡ್ತಾ ಇರ್ತೀವಿ. ನಾವ್ ಹೇಳದ್ನ ನಿಮ್ಗೆ ಒಂದೊಂದ್ ಇಷ್ಟ ಆದ್ರೆ ನೀವು ಕೂಡ ಫಾಲೋ ಮಾಡ್ಬೋದು, ಅದ್ರಲ್ಲೇನಿಲ್ಲ. ಸೊ ಅದಕ್ಕೋಸ್ಕರ ಅಂತಾನೆ ಕುತ್ಕೊಂಡು ಈ ತರ 5 ನಿಮಿಷ ಮಾತಾಡ್ತೀವಿ ಯಾವಾಗ್ಲೂ. ಗೈಸ್, ನಮ್ಮ ಅಕ್ಕ ಐಫೋನ್ ತಗೋಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ನಾನು ಸಣ್ಣ ಹೋಗ್ತಾ ಇದೀವಿ. ಅಕ್ಕ ಯಾವ ಐಫೋನ್ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ. ಆಲ್ಮೋಸ್ಟ್ ನಮ್ಮ ಅಕ್ಕನ ನೀವೆಲ್ಲರೂ ನೋಡಿರ್ತೀರಾ. ಸೊ ಸಂಜೆ ಹೊತ್ತಾದ್ರೆ ನಮ್ಮ ಮನೆಗೆ ಯಾವಾಗ್ಲೂ ಬರ್ತಾ ಇರ್ತಾರೆ. ಇವಾಗ ಅವ್ರಿಗೆ ತಗೊಳಕ್ ಹೋಗ್ಬೇಕು. ನೋಡಿ ಸಣ್ಣ ಔಟ್ಫಿಟ್ ನೋಡಿ ಹೆಂಗಿದೆ. ಸೊ ಗೈಸ್ ಏನ್ ಗೊತ್ತಾ, ಆಕ್ಚುಲಿ ಇದು ಮುನ್ನದು ಅವರಿಗೆ ನಾನೇ ಚೂಸ್ ಮಾಡಿದ್ದು, ಮದುವೆ ಆಗೋದಕ್ಕಿಂತ ಮುಂಚೆ ನಾನೇ ಚೂಸ್ ಮಾಡಿದ್ದು. ಸೊ ಒನ್ ಆಫ್ ಮೈ ಫೇವ್ರೇಟ್, ಅವ್ರಿಗೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಅವ್ರು ಹಾಕಿದ ನಂತರ ಇವಾಗ ನಾನು ಹಾಕೋತಿದ್ದೀನಿ ನೋಡಿ. ಗೈಸ್, ಅವ್ರಿಗೆ ಜಾಸ್ತಿ ಈ ತರ ಹುಡುಗರ್ದು ಜಾಕೆಟ್ ಔಟ್ಫಿಟ್ಸ್ ಎಲ್ಲ ಸಖತ್ ಇಷ್ಟ. ಸಣ್ಣಗೆ ಹೆವಿ ಇಷ್ಟ ಆಗುತ್ತೆ. ನೋಡಿ ಗೈಸ್, ನಮ್ಮ ಸಣ್ಣ ಅವರು ರೈಡ್ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಗಾಡಿ ಓಡಿಸ್ಕೊಂಡು ಬಂದ್ರಲ್ವಾ, ನಿಮಗೆ ಬೆಂಗಳೂರಲ್ಲಿ ಹೆಂಗ್ ಅನ್ಸ್ತು? ಮಂಗಳೂರಲ್ಲಿ ಓಡಿಸೋದಕ್ಕೂ ಬೆಂಗಳೂರಲ್ಲಿ ಓಡಿಸೋದಕ್ಕೂ ಡಿಫ್ರೆನ್ಸ್ ಏನ್ ಅನ್ನಿಸ್ತು? ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಂತೂ ಹೆವಿ ಟ್ರಾಫಿಕ್ ಅಲ್ವಾ, ಬಟ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಸ್ಕೂಟಿಲೇ ಹೋಗ್ತಿದ್ದೆ ಅಲ್ವಾ. ಸ್ಟಾರ್ಟಿಂಗ್ ಕಷ್ಟ ಆಯ್ತಿತ್ತು, ಟ್ರಾಫಿಕ್ ಅಲ್ಲಿ ಓಡಿಸೋಕೆ ಒಂಥರ ಹಿಂಸೆ, ಮತ್ತೆ ತುಂಬಾ ಟೈಮ್ ತಗೊಳುತ್ತೆ ಇಲ್ಲಿ. ಬಟ್ 2 ವೀಲರ್ ಓಕೆ, 4 ವೀಲರ್ ಆದ್ರೆ ಇಲ್ಲಿ ಹೆವಿ ಕಷ್ಟಪ್ಪ ಓಡಿಸೋದು. ಗಾಯ್ಸ್, ಸಣ್ಣ ತುಂಬಾ ಸಖತ್ತಾಗಿ ಓಡಿಸ್ತಾರೆ ಗಾಡಿ. ನನಗಂತೂ ಹೆವಿ ಇಷ್ಟ ಸಣ್ಣ ಗಾಡಿ ಓಡಿಸೋದು, ಏನಕ್ಕಂದ್ರೆ ಪರ್ಫೆಕ್ಟ್ ಆಗಿ ಓಡಿಸ್ತಾರೆ ಗೈಸ್. ಈ ಗಾಡಿ ಅಂತ ಅಲ್ಲ, ಅವ್ರ ಎಲ್ಲಾ ಗಾಡಿನೂ ಓಡಿಸ್ತಾರೆ. ಗೈಸ್, ನಾವಿವಾಗ ಬಂದಿರೋದು 8ನೇ ಮೈಲಿ ಹತ್ರ ಇರೋ ಹೈಟೆಕ್ ಮೊಬೈಲ್ಗೆ. ಅದಕ್ಕೆ ಯಾವ ಫೋನ್ ತಗೋತೀರಾ? ಅದಕ್ಕೆ ನೋಡಿ ಗೈಸ್, 16 Pro Max ಸೆಲೆಕ್ಟ್ ಮಾಡಿದ್ದಾರೆ. ಈ ಸಣ್ಣ 18ಗೆ ಅಪ್ಗ್ರೇಡ್ ಆಗಬೇಕು ಅಂತ ಇದ್ದಾರೆ. ಸೊ ಅಕ್ಕ ಇವಾಗ 16 Pro Maxಗೆ ಅಪ್ಡೇಟ್ ಆಗಿದ್ದಾರೆ. 11ಇಂದ 16 Pro Maxಗೆ ಅಪ್ಡೇಟ್ ಆಗಿರೋದು. ಇವರು ನೆಕ್ಸ್ಟ್ 17 Pro Max ಇಂದ 18 Pro Maxಗೆ ಅಪ್ಡೇಟು. ಎಷ್ಟು ಖುಷಿ ಆಗ್ತಿದೆ ಅತ್ತಿಗೆ ಇನ್ನು ಕೈಗೆ ಬಂದ್ಮೇಲೆ ಖುಷಿ. ಸೊ ಗೈಸ್, ನಮ್ಮ ಅತ್ತಿಗೆ ಹೊಸ ಫೋನ್ ತೆಗೆದಿದ್ದಾರೆ. ಸೊ ಇನ್ನು ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡಲಿ, ಬ್ಲಾಗ್ಸ್ ಎಲ್ಲ ಇನ್ನು ರೀಚ್ ಆಗಲಿ, ಹಾಗೆ ಅಕೌಂಟ್ ಕೂಡ ಇಂಪ್ರೂವ್ ಆಗಲಿ. ಮತ್ತು ನೀವು ಮತ್ತು ಅಣ್ಣ ಇಬ್ಬರು ಸೇರಿ ಚೆನ್ನಾಗಿ ಕಂಟೆಂಟ್ ಮಾಡಿ. ಮತ್ತು ಆಲ್ ದ ಬೆಸ್ಟ್, ಮತ್ತು ಇಬ್ಬರಿಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಇದೇ ಶಾಪಲ್ಲಿ ನಾವು ತೊಗೊಂಡಿದ್ದು. ನೋಡಿ, ಇಲ್ಲೇ ಮೆಟ್ರೋ ಸ್ಟೇಷನ್ ಇರೋದು, ನಿಯರ್ 8ನೇ ಮೈಲಿ ಹತ್ರ. ಸೊ ಮಿಸ್ ಮಾಡದೆ ನೀವು ಈ ಶಾಪ್ಗೆ ಬನ್ನಿ, ಸರಿನಾ? ಅಂದರೆ ಇಲ್ಲಿ ಯಾರೇ ಬಂದರೂ ಅಷ್ಟೇ ಆನ್ಲೈನ್ ಪ್ರೈಸ್ಗಿನ ಒಂದು 10,000 15,000 ಒಂದು ಕಮ್ಮಿ ಬೆಲೆಗೆ ಕೊಡ್ತಾರೆ. ಬೆಸ್ಟ್ ಪ್ರೈಸ್ಗೆ ನಿಮ್ಗೆ ಸಿಗುತ್ತೆ ಗೈಸ್. ಬರೀ ಐಫೋನ್ ಮಾತ್ರ ಅಲ್ಲ, ಆಂಡ್ರಾಯ್ಡ್ ಫೋನಿಂದ ಎಲ್ಲ ಫೋನ್ಸು ಇಲ್ಲಿ ಸಿಗುತ್ತೆ. ಸೆಕೆಂಡ್ ಹ್ಯಾಂಡು ಸಿಗುತ್ತೆ, ಫಸ್ಟ್ ಹ್ಯಾಂಡು ಕೂಡ ಸಿಗುತ್ತೆ. ಬನ್ನಿ, ನಮ್ಮ ಅಕ್ಕ ಎಷ್ಟು ಪ್ರೈಸಿಗೆ ತೊಗೊಂಡ್ರು ಅಂತ ನಿಮಗೆ ಕ್ಲಿಯರ್ ಡೀಟೇಲ್ಸ್ನ ಮನೇಲಿ ಹೋಗಿ ಕೊಡ್ತೀನಿ. ಗೈಸ್, ಟೈಮ್ ಇವಾಗ 5 o'clock ಆಯಿತು. ಸೊ ನೋಡಿ, ಇಲ್ಲಿ ಸಣ್ಣ ಹೇಗೆ ಕಾಣಿಸ್ತಿದ್ದಾರೆ ಗೈಸ್. ಶೂಟ್ ಮುಗಿಯೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದ್ರು. ನೋಡಿ, ಈ ಫೋಟೋಸ್ನ ಎಲ್ಲ ಹಾಕೋದು ಅಂತ ಯೋಚನೆ ಮಾಡ್ತಾ ಇದೀವಿ. ನೋಡಿ, ಈ ಫೋಟೋ ಕಾಣಿಸ್ತಿದ್ಯಾ? 2 ಫೋಟೋನ ಹಾಲಿಗೆ ಹಾಕ್ಬೇಕು ಅಂತ ಸಣ್ಣ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. 3 ಜನದ ಫೋಟೋ ಮಾಡ್ಸೋಣ ಇಲ್ಲ, ಓಕೆ, ಚೆನ್ನಾಗಿಲ್ಲ 3 ಜನ ಮಾಡ್ಸೋಣ ಅಂತ. ಅದೇ ನಾವು 3 ಜನ ಇಡಿಸ್ಕೊಂಡಿರೋದು ಮಿಡಲ್ ಅಲ್ಲಿ ಹಾಕಿ, ಆ ಕಡೆ ಈ ಕಡೆ ನಂದು ನಿಮ್ದು ಹಾಕ್ಬೋದು ಅಲ್ವಾ? ಇಲ್ಲೊಂದು ಹಾಕೋಣ, ಅಲ್ಲೊಂದು ಹಾಕೋಣ. ಅಲ್ಲ, ಈ ಸೈಡ್ ಹಾಕೋದಾ? ಈ ಸೈಡ್ ಹಾಕೋಣ, ಈ ಸೈಡ್ ದೇವ್ರದ್ದು ಹಾಕೋಣ. ಈ ಸೈಡ್ ದೇವ್ರದ್ದು ಹಾಕೋಣ. ನೋಡಿ ಗೈಸ್, ಇವಾಗ ಈ 2 ಫೋಟೋಸ್ನ ಇಲ್ಲಿ ಹಾಕಿದೀವಿ. ಮುನ್ನು ನೋಡಿ, ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ಗೈಸ್, ಸೂಪರ್ ಆಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನಂಗೂ ಇಷ್ಟ ಆಯ್ತು. ಬಟ್ ಈ ಸೈಡ್ ಫೋಟೋ ಸ್ವಲ್ಪ ದೊಡ್ಡದನ್ಸ್ತು, ಈ ಸೈಡ್ ಚಿಕ್ಕದಾಗಿದೆ. ಬಟ್ ಪರವಾಗಿಲ್ಲ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಫ್ರೇಮ್ ಒಂಥರ ಲುಕ್ ಬಂದಿದೆ, ಚೆನ್ನಾಗಿದೆ. ಈ ಸೈಡ್ ಪಾರ್ಟ್ ಇಡೋ ತರದ್ ಮಾಡಿದ್ರೆ ಚೆನ್ನಾಗಿದೆ ಅಲ್ವಾ? ಹೌದು. ಇಲ್ಲಾಂದ್ರೆ ಗೈಸ್, ಇಲ್ಲಿ ನಮ್ ಪ್ಲಾನ್ ಚೇಂಜ್ ಆಯ್ತು. ಏನಂದ್ರೆ ನಮ್ ಮ್ಯಾರೇಜ್ ಗಿಡ್ಸಿರೋ ನಂದು ಮತ್ತೆ ಮುನ್ನುದು ಮತ್ತೆ ಪಪ್ಪ ಮಮ್ಮಿದು ಇದೆ. ಸೊ 4 ಜನರ ಫೋಟೋ ಅಲ್ಲಿ ಮಿಡಲ್ ಅಲ್ಲಿ ಮೇಲೆ ಹಾಕ್ಸೋಣ. ದೊಡ್ಡದರಲ್ಲಿ ಅಂದ್ರೆ ಈ ಶೇಪ್ ಅಲ್ಲ, ಇನ್ನೊಂದ್ ಶೇಪ್ ಬರುತ್ತಲ್ವಾ, ಅಗಲ, ಅದ್ರಲ್ಲಿ ಹಾಕ್ಸೋಣ. ಓಕೆನಾ?
ನಮ್ಮ ಫ್ಯಾನ್ಸ್ ಒಬ್ರು ಕೊಟ್ಟಿದ್ರು ಗಿಫ್ಟು, ಸೊ ಅದು ಮೇಲೆ ಇಟ್ಬಿಟ್ಟಿದ್ವಿ, ನೋಡೇ ಇರಲಿಲ್ಲ. ಸೊ ಅವ್ರಿಗೋಸ್ಕರ ಇವಾಗ ಆ ಗಿಫ್ಟ್ನ ಓಪನ್ ಮಾಡ್ತಿದ್ದೀವಿ. ಅದರಲ್ಲಿ ಒಂದು ಚೀಟಿ ಬರೆದಿಟ್ಟು ಅದರಲ್ಲಿ ನಂಬರ್ ಕೂಡ ಬರೆದಿದ್ದಾರೆ. ಅವ್ರು ನಮ್ಗೆ ಪ್ಲೀಸ್ ದಯವಿಟ್ಟು ಕಾಲ್ ಮಾಡಿ ಅಂತ. ಸೊ ಅವ್ರು ಕೊಟ್ಟಿರೋ ಗಿಫ್ಟು ತುಂಬಾ ಇಷ್ಟ ಆಯಿತು. ಬನ್ನಿ ಅವ್ರಿಗೆ ಕಾಲ್ ಮಾಡೋಣ, ಮತ್ತು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸೋಣ. ನೋಡಿಲಿ ಸಣ್ಣ ಈಗ ತಾನೇ ಜಸ್ಟ್ ಓಪನ್ ಮಾಡಿದ್ರು. ಮೋಹನ ಕುಮಾರಿ ಮಹದೇಶ್ವರ ಬೆಟ್ಟ. ಗಾಯ್ಸ್, ಮಹದೇಶ್ವರ ಬೆಟ್ಟ ಅಂದರೆ ನನ್ನ ಪ್ರಕಾರ ಗೌಡಗೆರೆಗೆ ಬಂದು ಕೊಟ್ಟಿರೋದು ಈ ಗಿಫ್ಟು. ನನಗೆ ಇವಾಗ ಸ್ವಲ್ಪ ಫ್ಲ್ಯಾಶ್ ಆಗ್ತಿದೆ ಯಾರು ಕೊಟ್ಟರು ಅಂತ ಗೊತ್ತಾಗ್ತಾ ಇದೆ. ಸೊ ಅವ್ರಿಗೆ ಕಾಲ್ ಮಾಡೋಣ, ಅವ್ರಿಗೂ ಖುಷಿ ಆಗುತ್ತೆ. ನೋಡಿ ಯಾವ ಥರ ಸೀರೆನ ಕಳಿಸಿದ್ದಾರೆ. ನಂಗೆ ಹೆವಿ ಇಷ್ಟ ಆಯ್ತು, ಸಕ್ಕತ್ತಾಗಿದೆ ಕಲರ್. ನೋಡಿ ನಿಮ್ಮ ಫಾಲೋವರು ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮದುವೆಗೆ ಬಂದು ಕೊಟ್ಟಿದ್ದಾರೆ. ಮೋಹನ ಕುಮಾರಿ ಅವಲ್ಲ? ಹೌದು. ಮತ್ತೊಂದು ಲೆಟರ್ ಬರೆದಿದ್ದಾರೆ. ಹಾಯ್ ಸಣ್ಣಮ್ಮನು, ಹ್ಯಾಪಿ ಮ್ಯಾರೇಜ್ ಲೈಫ್, ದೇವರ ಆಶೀರ್ವಾದ ಇರಲಿ. ನಮ್ಮ ಊರು ಮಹದೇಶ್ವರ ಬೆಟ್ಟಕ್ಕೆ ಬನ್ನಿ. ನಾನು ನಿಮ್ಮ ಪ್ರೀತಿಯ ಅಭಿಮಾನಿ ಮೋಹನ ಕುಮಾರಿ ಅಂತೇಳಿ. ಪ್ಲೀಸ್ ಫೋನ್ ಮಾಡಿ ಅಂತೇಳಿ ಫೋನ್ ನಂಬರ್ ಹಾಕಿದ್ದಾರೆ. ಸೊ ಅವ್ರಿಗೆ ಕಾಲ್ ಮಾಡ್ತೀನಿ ನಾನು. ಹಲೋ ಹಾಯ್ ಮ್ಯಾಮ್, ಇದು ಸಣ್ಣಮ್ಮನ ಇನ್ಸ್ಟಾಗ್ರಾಮ್ ಇಂದ ಸಾನ್ವಿ. ಹಾ ಚೆನ್ನಾಗಿದ್ದೀವಿ. ಇವತ್ತು ನೋಡಿದ್ವಿ ನೀವು ಕೊಟ್ಟಿರೋ ಗಿಫ್ಟ್, ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು, ಸಕ್ಕತ್ತಾಗಿದೆ. ನನ್ನ ಫೇವ್ರೆಟ್ ಕಲರ್ ಕೊಟ್ಟಿದ್ದೀರಾ. ಹಾ ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ಇದೇ ಇರ್ಲಿಲ್ಲ ಮೇಡಮ್, ಇಬ್ರು ಮಕ್ಳು. ಹೌದಾ? ಒಂದು 6 ವರ್ಷ ಪಾಪು ಓಕೆ ಹುಡುಗಿ, ಓಕೆ. ಇನ್ನೊಂದು 2 ವರ್ಷ ಪಾಪು ಮಹದೇಶ್ವರ ಬೆಟ್ಟದಿಂದ ಬಂದಿದ್ದ ಅವತ್ತು. ಹೌದಾ? ಅಯ್ಯೋ ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು. ಹೀಗೆ ನಮ್ಗೆ ಸಪೋರ್ಟ್ ಮಾಡಿ, ಸರಿನಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಮೇಡಮ್. ಬನ್ನಿ ಊರಿಗೆ ಒಂದ್ಸಲ. ಬರ್ತೀವಿ ಮಹದೇಶ್ವರ ಬೆಟ್ಟಕ್ಕೆ ಬರ್ತೀವಿ. ಬಂದಾಗ ಇನ್ಫಾರ್ಮ್ ಮಾಡ್ತೀವಿ. ಓಕೆನಾ? ಸರಿ ಮೇಡಮ್, ಆಯ್ತು. ಸರಿ, ಓಕೆ ಮ್ಯಾಮ್. ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಪರವಾಗಿಲ್ಲಪ್ಪ. ನೀವು ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ಸರಿ ಮೇಡಮ್, ಆಯ್ತು. ಸರಿ, ಓಕೆ, ಬಾಯ್. ಬಾಯ್ ಮೇಡಮ್. ಹಾಂ, ಖುಷಿ ಆಯಿತು ಗೈಸ್. ಮತ್ತು ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಅಷ್ಟು ದೂರದಿಂದ ಬಂದಿದ್ದೀರಾ ಅಲ್ವಾ? ಮಹದೇಶ್ವರ ಬೆಟ್ಟ ತುಂಬ ದೂರ ಅಲ್ಲ? ಹೌದೌದು. ಸೊ ಅಲ್ಲಿಂದ ಬಂದಿದ್ದೀರಾ ನಮ್ಮ ಮದುವೆಗೆ ಗೌಡಗೆರೆ ದೇವಸ್ಥಾನಕ್ಕೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ಅಂತ ಟೈಮ್ ಕೊಟ್ಟು ಅಲ್ಲಿವರೆಗೂ ಬಂದಿದ್ದಾರಲ್ಲ, ಸೊ ಅದೇ ನಮಗೊಂದು ದೊಡ್ಡ ಖುಷಿ. ಅದರಲ್ಲೂ ಬಂದು ಗಿಫ್ಟ್ ಕೊಟ್ಟಿದ್ದಾರೆ ಸಣ್ಣ ಅವರಿಗೆ. ಅವರಿಗೆ ಕೊಟ್ಟಿದ್ರೆ ನನಗೆ ಕೊಟ್ಟಂಗೆ ಆಯಿತು. ಅಂದರೆ ಅವ್ರು ಅಷ್ಟು ಖುಷಿ ಪಟ್ಟರು ಆ ಸೀರೆಯಿಂದ. ಅವ್ರಿಗೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಆ ಸೀರೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು ಪೇಷನ್ಸಿಂದ ಅಲ್ಲಿವರೆಗೂ ಬಂದು ಕೊಟ್ಟಿದ್ದಾರೆ. ಇಬ್ಬರು ಮಕ್ಕಳೂ ಕೂಡ ಕರ್ಕೊಂಡು ಬಂದಿದ್ರಂತೆ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಏನು ನೋಡಿ ಗೈಸ್, ನನ್ನ ಹುಡುಗಿ ಮಾಡ್ತಾ ಇದ್ದಾರೆ. ಹಂಗಲ್ಲಿ ಇವಾಗ ಹೇಳಿದ್ರ ಅಲ್ವಾ, ಸಣ್ಣ ಕೊಟ್ಟಿದ್ರೆ ನಂಗೂ ಕೊಟ್ಟಂಗೆ ಅಂತ. ಸೊ ಮುನ್ನಗೂ ಕೊಟ್ಟಂಗೆ, ನೋಡೋಣ ಚೆನ್ನಾಗಿ ಕಾಣಿಸುತ್ತಾ ಅಂತ. ಬೇಡಮ್ಮ, ನನಗೆ ನೀವು ಹಾಕೊಳ್ಳಿ. ನಿಮ್ಗೆ ಇಷ್ಟ ತಾನೇ ಸೀರೆ? ಇಷ್ಟ. ಗೈಸ್, ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ ಸೀರೆ, ಸಕ್ಕದಾಗಿದೆ. ಮತ್ತೆ ಫ್ಯಾಬ್ರಿಕ್ ಅಷ್ಟೇ ಸಕ್ಕದಾಗಿದೆ. ಹಾಕೋತೀನಿ ನೋಡಿ ಹೆಂಗ್ ಕಾಣಿಸ್ತಿದೆ, ಚೆನ್ನಾಗಿದೆ ಅಲ್ವಾ? ಸೊ ಗೈಸ್, ಅವ್ರು ಕೊಟ್ಟಿರೋ ಗಿಫ್ಟ್ ನ ಸೇಫ್ ಆಗಿ ಇಟ್ಟಿದ್ದೀನಿ ಕಬೋರ್ಡ್ ಅಲ್ಲಿ. ಸೊ ಅದನ್ನ ನೀವು ರೆಡಿ ಮಾಡಿಸ್ಬೇಕು, ಬ್ಲೌಸ್ ಎಲ್ಲ ಹೊಲಿಸ್ಬೇಕು. ಎಲ್ಲರೂ ಕೇಳ್ತಾ ಇದ್ರಿ ರಾಧಾಕೃಷ್ಣ ಫೋಟೋ ಅಷ್ಟೊಂದು ಏನ್ ಮಾಡಿದ್ರಿ ಅಂತ. ನೋಡಿ, ಎಲ್ಲಾ ರಾಧಾಕೃಷ್ಣ ಫೋಟೋಗಳನ್ನ ಹಿಂಗೆ ಇಟ್ಟಿದೀವಿ. ಸೊ ಇದನ್ನೆಲ್ಲ ಪರ್ಫೆಕ್ಟ್ ಆದ ಪ್ಲೇಸ್ಗಳಿಗೆ ಇಟ್ಟು ಮಿಕ್ಕಿರೋ ರಾಧಾಕೃಷ್ಣನ ಯಾರಾದ್ರೂ ಮನೇಲಿ ಇಟ್ಕೊಳ್ಳೋದಕ್ಕೆ ಕೊಡೋಣ ಅಮ್ಮ. ಸರಿನಾ? ನಿಮ್ಮ ಊರಿಗೆ ಕಳ್ಸೋಣ ಒಂದಷ್ಟು. ಸೊ ಅಕ್ಕನಿಗೆ ಕೊಡೋಣ, ಶಾಲಿನಿ ಅಕ್ಕನಿಗೆ ಕೊಡೋಣ. ಅಂದ್ರೆ ಮಿಕ್ಕಿರೋದು ಅಂದ್ರೆ ನಾವ್ ಯಾವ್ದಾದ್ರು ಫ್ರೇಮಲ್ಲಿ ಹಾಕೋತೀವಿ, ಅದ್ ಬಿಟ್ಟು ಇನ್ ಯಾವ್ದಾದ್ ಮಿಕ್ಕಿದೆ ಅದನ್ನ. ನಂಗೆ ನಾನೊಂದು ಹೇಳ, ಏನು? ಈ ರಾಧಾಕೃಷ್ಣ ನೋಡ್ಬೇಕು ನಂಗೆ ಏನ್ ನೆನಪಾಗುತ್ತೆ ಗೊತ್ತಾ? ಏನು? ನಾನು ಸ್ಕೂಲಲ್ಲಿ ಹಿಂಗ್ ಆಡ್ತಿದ್ದೆ, ರಾಧೆಯ ಕೃಷ್ಣ ಬೇಗ ನಲಿದಾಡೋನು. ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಆಡ್ತಿದ್ವಿ. ಓಡಿ ಬಾರು ಇದೇ ಸ್ಟೆಪ್. ಚಿಕ್ಕ ವಯಸ್ಸಲ್ಲಿ ಗೊತ್ತು, ಚಿಕ್ಕ ಹಂಗೆ ವಯಸ್ಸಲ್ಲಿ ಆಡ್ತಿದ್ದೆ. ನಂಗೆ ಅದು ಸರಿ ನೆನಪಾಯ್ತು. ರಾಧೆ ಮತ್ತೆ ಕೃಷ್ಣ ನೋಡಿದಾಗ ನಂಗೆ ಅದೇ ಸಾಂಗ್ ನೆನಪಾಗುತ್ತೆ, ಅದೇ ಸ್ಟೆಪ್ ನೆನಪಾಗುತ್ತೆ ಈಗಲೂ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಅಕ್ಕಂದು ಹೊಸ ಫೋನು ಇದೆ, 16 Pro Max. ಇನ್ ಮುಂದೆ ವ್ಲಾಗ್ ಮಾಡ್ತಾರೆ ಅದರಲ್ಲಿ. ಅಕ್ಕ ಎಷ್ಟಾಯ್ತು ಪ್ರೈಸು? ಅಂದ್ರೆ ರೀಸನಬಲ್ ಪ್ರೈಸ್, ಬೆಸ್ಟ್ ಪ್ರೈಸ್ ಸಿಕ್ಕಿದೆ. ನಿಜ ಖುಷಿ ಆಯ್ತು, ನಿಜ ಖುಷಿ ಆಯ್ತಾ? ನಮ್ಮನೆಯಿಂದ ಹೇಳ್ಬೇಕು ಅಂದ್ರೆ ದೂರ ಆದ್ರೂ ಅಲ್ಲಿ ಹೋಗಿದ್ದಕ್ಕೆ ವರ್ತಿತ್ತಾ? ಇದು EMI ಆಪ್ಷನ್ ಅಲ್ಲಿ ತಗೊಂಡಿದ್ ನೀವು? ಎಷ್ಟು ಮಂತಿಗೆ? 10 months. ಗೈಸ್ 10 month EMI ಆಪ್ಷನ್ ತಗೊಂಡಿದ್ದಾರೆ. ಸೊ ನೀವು ಅಷ್ಟೇನೆ ಅಲ್ಲೋಗಿ ಐಟೆಕ್ ಮೊಬೈಲ್ಸಿಗೆ ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ಫೋನ್ ಕಲೆಕ್ಷನ್ಸ್ಗಳು ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ಗೂ ಸಿಗುತ್ತೆ, ಫಸ್ಟ್ ಹ್ಯಾಂಡ್ಗೂ ಸಿಗುತ್ತೆ. ನೋಡಿದ್ರಲ್ವಾ ನಮ್ಮ ಅಕ್ಕ ತಗೊಂಡಿರೋದು ನೋಡಿ, 16 Pro Max. ಆಗಲೇ DP ಎಲ್ಲ ಹಾಕೊಂಡ್ಬಿಟ್ಟವ್ರೆ 3 ಜನದ್ದು. ಅಲ್ಲಿಂದ ಅಲ್ಲೇ ಹಳೆ ಮೊಬೈಲ್ ಇಂದ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಬಿಟ್ವಲ್ಲ. ಓ ಹಂಗೆ ಬಂತಾ? ಹಂಗಂಗೆ ಎಲ್ಲ ಬಂದ್ಬಿಡುತ್ತೆ. ಈ ಫೋನ್ ಎಲ್ಲರೂ ಕೇಳ್ತಿರ್ತಾರೆ ಆಲ್ಮೋಸ್ಟ್ ಇವಾಗ ಎಷ್ಟಕ್ಕೆ ತಗೊಂಡ್ರಿ ಅಂತ. ಪ್ರೈಸ್ ಹೇಳು. ಇಲ್ಲ, ಬೆಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ನನಗೆ. ಇನ್ನೊಂದೇನಂದ್ರೆ ಗೂಗಲ್ ಅಲ್ಲೆಲ್ಲ ಬೇಕಾ ನೀವು ಸರ್ಚ್ ಮಾಡಿ ನೋಡ್ಕೋಬಹುದು ಎಷ್ಟಿದೆ ಅಂತ.
ಮತ್ತೆ ನಿಮ್ಗೆ ಎಷ್ಟು ಅನ್ಸುತ್ತೆ, ಎಷ್ಟಕ್ಕೆ ನಮಗೆ ಅವ್ರು ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಗಾಯ್ಸ್ ಅನ್ನು ನನ್ನ ಪ್ರಕಾರ ಜಾತ್ರೆ ಮಾಡ್ತಾರೆ ಅಂತ ಅನ್ಸುತ್ತೆ. ಇದನ್ನ ಹಾಕಿ ಮನೆನ ಈ ಲೈಟ್ ಹಾಕಿ ಜಾತ್ರೆ ಮಾಡ್ತೀರಾ? ನೋಡಿ ಗಾಯ್ಸ್ ಲೈಟಿಂಗ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ. ನೋಡಿ ಗಾಯ್ಸ್ ಶಿಫ್ಟಿಂಗ್ ನಡೀತಾ ಇದೆ. ಇವಾಗ ದಿವಾನನ ಇಲ್ಲಿಂದ ಎತ್ತುತ್ತಾ ಇದೀವಿ. ಗೋಡೆ ಮೇಲೆ ಹೋಗೋದಿದ್ರೆ ಅಲ್ಲ, ಗೋಡೆ ಹೋಗೋದಿದ್ರೆ ಗಾಯ್ಸ್ ಮನೆ ಖಾಲಿ ಮಾಡ್ತಾ ಇದೀವಿ. ಎಲ್ಲ ಈಚೆ ಆಗ್ತಾ ಇದೀವಿ ತಗೊಂಡೋಗಿ. ನೋಡಿ ಗಾಯ್ಸ್ ಸಣ್ಣ ಇಲ್ಲೊಂದು ಕೃಷ್ಣನ ಬಿಡಿಸಿದ್ರು ಪೆನ್ಸಿಲ್ ಅಲ್ಲಿ. ಒಂದ್ ಸ್ವಲ್ಪನೂ ರಬ್ಬರ್ ಯೂಸ್ ಮಾಡಿದೆ, ಎರೇಸರ್ ಯೂಸ್ ಮಾಡಿದೆ ಬಿಡಿಸಿದಲ್ವಾ ಸಣ್ಣಮ್ಮ? ತಳಕ ಪರವಾಗಿಲ್ಲ, ಈ ವಾರ್ಡ್ರೋಬ್ ಇಂದ ಕೃಷ್ಣ ಸೇಫ್ ಆಗಿ ಕಾಯ್ತಾರೆ ವಾರ್ಡ್ರೋಬ್ ನ. ಮನೆ ಎಲ್ಲ ನೋಡಿ ಗಾಯ್ಸ್ ಹೆಂಗ್ ಆಗೋಗಿದೆ. ನಮ್ಮಮ್ಮ ಈಗ ತಾನೇ ಬಂದ್ರು. ಹಾಯ್ ಅಮ್ಮ. ಹಾಯ್ ಮಾಡಮ್ಮ. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡ್ ಮಾಡ್ಬೇಕು ಹಾಯ್ ಅಂತ ಎಲ್ಲಾರ್ಗು. ಗಾಯ್ಸ್ ನಮ್ಮಮ್ಮ ಇವಾಗ ತಾನೇ ವರ್ಕ್ ಇಂದ ಬಂದ್ರು, ಫುಲ್ ಸುಸ್ತಾಗಿದ್ದಾರೆ. ಯಾರ್ಯಾರು ಹೋಗೋದು ಇವಾಗ ಶಾಲಿನಿ ಅಕ್ಕನ ಮನೆಗೆ? ಗೈಸ್ ಇವಾಗ ನಮ್ಮಮ್ಮ ಮತ್ತೆ ಅಪ್ಪ ಮತ್ತೆ ನಮ್ಮ ಮಾಲಿನಿ ಅಕ್ಕ ಇಷ್ಟು ಜನ ಇವತ್ತು ಹೋಗ್ತಿದ್ದಾರೆ. ಎಲ್ಲಿಗೆ? ಶಾಲಿನಿ ಅಕ್ಕನ ಮನೆಗೆ. ನೋಡಿ ಗೈಸ್ ಈ ರೂಮ್ ಫುಲ್ ಖಾಲಿ ಮಾಡಿದೀವಿ. ಕಬೋರ್ಡ್ಸ್ ಎಲ್ಲ ಈ ಕಡೆ ಜರುಗಿಸಿದೀವಿ. ನಮ್ಮ ಅಕ್ಕ ನೋಡಿ ಒರೆಸ್ತಾ ಇದ್ದಾರೆ. ಇವಾಗ ಇಲ್ಲಿ ಕ್ಲೀನಾಗಿ ಮಂಚನ ಸೆಟ್ ಮಾಡಬೇಕು. ಮಮ್ಮಿ ಬಾಯ್, ಹುಷಾರು, ನಾಳೆ ಬರ್ತೀವಿ ನಾವು, ಸರಿನಾ? ಹಾ, ಮಮ್ಮಿ ಎಲ್ಲ ಹೊರಟ್ರು ಗಾಯ್ಸ್. ಮಮ್ಮಿ ಅಕ್ಕ ಪಪ್ಪ ಎಲ್ರು ಇವಾಗ ಹೊರಟ್ರು. ಇವ್ರು ಕ್ಯಾಬ್ ಬುಕ್ ಮಾಡಿದ್ದಾರೆ. ಇವ್ರೆಲ್ರು ಇವಾಗ ಅಕ್ಕನ ಮನೆಗೆ ಹೋಗ್ತಿದ್ದಾರೆ. ಬಾಯ್ ಅಕ್ಕ. ಬಾಯ್ ಅಣ್ಣ. ಹೋಗಲ್ವಾ ಮಮ್ಮಿ? ನಾಳೆ ಸಾರಿ ಉಡ್ಕೊಂಡ್ ಬರ್ಬೇಕಾ? ಬೇಡ ಅಲ್ವಾ? ನೋಡಿ ಗೈಸ್ ಬಟ್ಟೆ ಬಿಚ್ಬಿಟ್ಟು ಹೆಂಗ್ ಓಡಾಡ್ತಿದ್ದಾರೆ. ಗೈಸ್ ಟೈಮ್ ನೋಡಿ ಗೈಸ್, ಆಗ್ಲೇ 7:45 ಆಗೋಯ್ತು. ಏನ್ ಮಾಡೋದು? ಅಯ್ಯೋ ಇನ್ನು ಅರ್ಧಂಬರ್ಧ ಕೆಲಸ ಆಗಿದೆ. ಗೈಸ್ ನೋಡಿ ಗೈಸ್ 1 lakh ಆದಾಗ ಬಂದಿರೋ ಶೀಲ್ಡ್ ಇದು. ಎಷ್ಟು ಮೆಮೊರಿಯಬಲ್ ಆಗಿ ಇಡ್ತೀವಿ ಅಂತ ಅಂದ್ರೆ ಇವಾಗ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ. ಸೊ ಅದನ್ನ ನೀವು ಮುಂದಿನ ವ್ಲಾಗ್ಗಳಲ್ಲಿ ನೋಡ್ತೀರಾ ಯಾವ ಪ್ಲೇಸ್ ಅಲ್ಲಿ ಎಲ್ಲ ಇಡ್ತೀವಿ ಅಂತ. ನೋಡಿ ಇದು ಮೋಜಲ್ಲಿ 1 lakh ಆದಾಗ ಸಿಕ್ಕಿದ್ದು. ಎಲ್ಲ ಶಾಪಿಂಗ್ ಮಾಡಿದ್ವಿ. ಸೊ ನಮಗೆ ಸ್ವಲ್ಪ ಐಟಮ್ಸ್ ಅಷ್ಟೇ ಇಲ್ಲಿ ಸಿಕ್ಕಿದ್ದು, ನಮಗೆ ಬೇಕಾಗಿರೋ ಅಂಥ ಐಟಮ್ಸು ಇಷ್ಟೇ ತೊಗೊಂಡಿದ್ದು ನಾವು. ನೋಡಿ ಗಾಯ್ಸ್ ಮನೇಲಿ ಫುಲ್ಲು ಡಸ್ಟ್ ಇದೆ ಅಂತೇಳಿ ನಾವು ಇಲ್ಲೇ ಹೋಟೆಲಲ್ಲಿ ತಿಂತಾ ಇದ್ದೀವಿ. ಈಗ ತಾನೇ ಹೊರಗಡೆ ಊಟ ಮಾಡ್ಕೊಂಡು ಬಂದ್ವಿ. ಸೊ ನಾವು ರೋಡ್ ಸೈಡ್ ಊಟ ಮಾಡಬೇಕಾದ್ರೆ ಎಲ್ಲರೂ ಕೇಳ್ತಾ ಇದ್ರು, ಅಂದರೆ ಎಲ್ಲರೂ ನೋಡ್ತಾ ಇದ್ರು, ನೀವು ಇಲ್ಲಿ ಊಟ ಮಾಡ್ತಿದ್ದೀರಾ, ನೀವು ಇಲ್ಲಿ ಊಟ ಮಾಡ್ತಿದ್ದೀರಾ ಅಂತ. ಸೊ ನಾವು ಆ ಥರ ಎಲ್ಲ ಏನಿಲ್ಲ ಗೈಸ್, ನಾವು ಎಲ್ಲೋದ್ರೂ ಓಕೆ, ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ, ನಾನು ಮತ್ತು ಸಣ್ಣ ಇಬ್ಬರು ಕೂಡ. ಸೊ ರೋಡ್ ಸೈಡ್ ತಿಂದ್ರೇನು ಯಾವ ಸೈಡ್ ತಿಂದ್ರೇನು ಎಲ್ಲ ಕಡೆ ಮಾಡೋದು ಊಟ ಒಂದೇ ಅಲ್ವಾ. ಸೊ ಅದಕ್ಕೋಸ್ಕರ ಚೆನ್ನಾಗಿ ತಿಂದ್ವಿ, ಸಕ್ಕತ್ತಾಗಿತ್ತು. ರೋಡ್ ಸೈಡ್ ಮಾಡೋ ಟೇಸ್ಟು 5 ಸ್ಟಾರ್ ಹೋಟ್ಲಲ್ಲೂ ಇರಲ್ಲ ಗೈಸ್, ಆ ಥರ ಇರುತ್ತೆ ಟೇಸ್ಟ್. ನನಗಂತೂ ಹೆವಿ ಇಷ್ಟ ರೋಡ್ ಸೈಡು. ನೋಡಿ ಗೈಸ್ ಪಿಜ್ಜಾ ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದ್ಮೇಲೆ ಬರ್ತಿದ್ದಾರೆ. ಡೆಲಿವರಿ ಬಾಯ್ ತುಂಬಾ ಲೇಟ್. ಹಾ ಚೂರಿ ಶಿಷ್ಯ ಬಂದ ನೋಡಿ ಗೈಸ್ ಡೆಲಿವರಿ ಬಾಯ್ ಆಗಿ. ಯಾಕೋ ಇಷ್ಟು ಲೇಟು? ಯಾವಾಗ್ಲೂ ಆರ್ಡರ್ ಮಾಡಿದೀವಿ ನಾವು ಪಿಜ್ಜಾನ. ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ಅಲ್ಲಿ ಕೊಟ್ಟು ಲೇಟ್ ಆಯ್ತು ದಾರಿಲಿ. ಎಕ್ಸಾಮ್ ನೋಡಿ ನಮ್ಮ ಅಚ್ಚು ಇದಾರೆ ಇಲ್ಲಿ. ಚೂರಿ ಹುಡುಗಿ ಸಿಕ್ಕು. ಎಕ್ಸಾಮ್ ಇತ್ತಲ್ಲ, ಹೇಗಿತ್ತು ಎಕ್ಸಾಮ್? ಎಕ್ಸಾಮ್ ನೀವು ಕೊಟ್ಟಿದ್ ಪೆನಲ್ಲೇ ಬರ್ದೆ, ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಈಸಿ ಇತ್ತಾ? ಈಸಿ ಇತ್ತು. ಫುಲ್ ಮಾರ್ಕ್ಸ್ ಹಂಗಾದ್ರೆ? ಎಲ್ಲ ಬರ್ದಿದೀನಿ, ಫುಲ್ ಮಾರ್ಕ್ಸ್ ಬರಲ್ಲ. ಪಾರ್ಟಿ ಕಣ ಹಂಗಂದ್ರೆ ನಮ್ಗೆ. ಹೋಮ್ ಟೂರು, ರೂಮ್ ಟೂರು, ಕಬೋರ್ಡ್ ಟೂರು ಎಲ್ಲಾ ಟೂರು ಮಾಡ್ತೀವಿ. ಆಮೇಲೆ ಚೂರಿ ಮನೆ ಟೂರು ಮಾಡ್ತೀವಿ. ಅವನು ಪಕ್ಷಿ ಎಲ್ಲ ಸಾಕಿದ್ದಾನೆ, ಅದನ್ನೆಲ್ಲ ತೋರಿಸ್ತೀವಿ ನಿಮ್ಗೆ ಹೌದು ಮುಂದಿನ ವ್ಲಾಗ್ಗಳಲ್ಲಿ. ನೋಡಿ ಗೈಸ್ ಇವ್ರು ಯಾರು ಅಂತಂದ್ರೆ ನಮ್ಮ ಚೂರಿದು ಗರ್ಲ್ ಫ್ರೆಂಡಾ ಬಾಯ್ ಫ್ರೆಂಡಾ? UKG ಫ್ರೆಂಡ್. ಅವನಿಗೆ UKG ಫ್ರೆಂಡು, ನನಗೆ ಚಿಕ್ಕ ವಯಸ್ಸಿಂದ ಗೊತ್ತಿವನು. ಅಲ್ಲ, ಅವರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಲ್ಲ. ಚಿಕ್ಕ ವಯಸ್ಸಲ್ಲಿ ಇವರಿಬ್ರು ಲವ್ ಮಾಡ್ತಾ ಇದ್ರು. ನೀವ್ ಈ ಸೈಡ್ ಬನ್ನಿ ಎಲ್ಲ. ಚಿಕ್ಕ ವಯಸ್ಸಲ್ಲಿ ಇವರಿಬ್ರು ಲವ್ ಮಾಡ್ತಾ ಇದ್ರು. ಇವಾಗ ಲವ್ ಮಾಡ್ತೀವ? ಕ್ಯಾಮ್ರಾ ಕಾಣಿಸ್ಕೋತಾರ, ಸ್ವಲ್ಪ ನಾಚಿಕೆ ಸ್ವಭಾವ. ನೋಡಿ ನಾಚ್ಕೋತಾನೆ. ಅವಾಗಿಂದ ಹೇಳ್ತಾನೆ ಗೈಸ್ ಅವ್ನ ಏನಂತಂದ್ರೆ, ಅಕ್ಕ ಫ್ರಂಟ್ ಕ್ಯಾಮ್ರಾ ಹಾಕಿ ಬ್ಯಾಕ್ ಕ್ಯಾಮ್ರಾ ಹಾಕ್ಬೇಡಿ ಅಂತ. ಬನ್ನಿ ನೀವು ಬನ್ನಿ, ಆಯ್ತು. ಬೇಡ ನಾನೇನಕ್ಕೆ ಗೈಸ್ ಫುಲ್ ಸುಸ್ತಾ ಹೋಗಿದ್ದಾರೆ ನೋಡಿ ಗೈಸ್. ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಸುಸ್ತಾ ಹೋಗಿದ್ದಾರೆ. ಫೈನಲಿ ಒಂದ್ ರೇಂಜ್ಗೆ ನೋಡಿ ಎಲ್ಲ ಖಾಲಿ ಮಾಡಿದ್ವಿ. ಎಲ್ಲ ಖಾಲಿ ಮಾಡಿದೀವಿ. ರೂಮ್ ನೋಡಿದ್ರಲ್ಲ ಹೆಂಗಿದೆ, ರಿವ್ಯೂ ಕೊಡಿ ಸ್ವಲ್ಪ. ಇವಾಗ ಒಂದ್ ರೇಂಜ್ಗೆ ರೆಡಿ ಮಾಡಿದೀವಿ, ಇನ್ನೂ ರೆಡಿ ಮಾಡ್ಬೇಕು. ಅದು ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ನೀವೇ ನೋಡ್ಬೇಕು ಅಷ್ಟೇ. ಇವತ್ತೇ ಆನ್ ದ ಸ್ಪಾಟ್ ಎಲ್ಲ ಒಂದು 7-6 o'clock ಸ್ಟಾರ್ಟ್ ಮಾಡಿದ್ದು. ಇಲ್ಲ 4-5 ಆಗಿತ್ತು. 5 o'clock. 5 o'clockಗೆ ಐಟಮ್ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಮುಗ್ದಿಲ್ಲ, ಹೌದಾ? ಇನ್ನೂ ಇದೆ. ಸರಿ ಓಕೆ ಗೈಸ್, ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಎಲ್ಲರೂ ಬಾಯ್ ಮಾಡಿ. ಬಾಯ್. ಗುಡ್ ನೈಟ್ ಗೈಸ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾಳೆ ಮತ್ತೆ ಸಿಗೋಣ. ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕು, ಅಲ್ಲಿ ಊಟಕ್ಕೆ ಕರೆದಿದ್ದಾರೆ. ನಾಳೆ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್. ಪಾಡಂತು ನಂದೀಗ
ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ